ಯುಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಆಶಾ. ಪತ್ರಕರ್ತರ ವಿರುದ್ಧ ಯುಎಪಿ ಅಡಿಯಲ್ಲಿ ದಾಖಲಿಸಿರುವ ಪ್ರಕರಣವನ್ನು ಹಿಂಪಡೆಯುವಂತೆ ಒತ್ತಾಯಿಸಿ ಪ್ರತಿಭಟನೆ. ದೆಹಲಿಯಲ್ಲಿ ನ್ಯೂಸ್ ಕ್ಲಿಕ್ನಲ್ಲಿ ಪತ್ರಕರ್ತರಿಗಾಗಿ ದುಡಿಯುವವರ ಮನೆ ಮತ್ತು ಕಚೇರಿಗಳ ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರದ ಇಡಿ ಸಂಸ್ಥೆಯಿಂದ ದಾಳಿ ಹಾಗೂ ಪತ್ರಕರ್ತರ ವಿರುದ್ಧ ಯುಎಪಿಎ ಅಡಿಯಲ್ಲಿ ದಾಖಲಿಸಿರುವ ಪ್ರಕರಣವನ್ನು ಕೂಡಲೇ ಹಿಂಪಡೆದು ಈ ಕೆಳಗಿನ ಬೇಡಿಕೆಗಳಾದ ನಿವೇಶನ ರಹಿತ ಮನೆಗಳು ಮಂಜೂರು ಮಾಡುವುದು, ಬಗರ್ ಹುಕುಂ ಸಾಗುವಳಿದಾರರನ್ನು ಸಕ್ರಮಗೊಳಿಸಬೇಕು, ಸಮುದಾಯ ಆರೋಗ್ಯ ಅಧಿಕಾರಿಗಳನ್ನು, ಅಂಗನವಾಡಿ ನೌಕರರನ್ನು, ಆಶಾ ಕಾರ್ಯಕರ್ತೆಯರನ್ನು ಮತ್ತು ಬಿಸಿಯೂಟ ಕಾರ್ಯಕರ್ತೆಯರನ್ನು ಸಕ್ರಮಗೊಳಿಸಬೇಕು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯನ್ನು ಅಮಾನತು ಮಾಡಿ ರೈತರ ಮತ್ತು ಕಾರ್ಮಿಕರ ಹಣ ಕೊಡದೇ ಇದ್ದಿದ್ದಕ್ಕೆ ಅಪರಾಧ ಪ್ರಕರಣ ದಾಖಲಿಸುವಂತೆ ಭಾರತ ಕಮ್ಯುನಿಸ್ಟ್ ಪಕ್ಷ ಜಿಲ್ಲಾ ಮಂಡಳಿ ವತಿಯಿಂದ ಬೀದರ್ ಜಿಲ್ಲೆಯ ಭಗತ್ ಸಿಂಗ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ನಡೆಸಿ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಯಾದ ಅಲಿ ಅಹ್ಮದ್ ಖಾನ್, ಜಿಲ್ಲಾ ಸಹ ಕಾರ್ಯದರ್ಶಿಯಾದ ಎಂಡಿ ಶಫಾಯತ್ ಅಲಿ, ಜಿಲ್ಲಾ ಸದಸ್ಯರಾದ ಬಾಬುರಾವ್ ಹುನ್ನಾ, ಸುನೀಲ್ ವರ್ಮಾ, ಪ್ರಭು ತಗಣಿಕರ, ಬೀದರ್ ತಾಲೂಕು ಕಾರ್ಯದರ್ಶಿಯಾದ ನಜೀರ್ ಅಹ್ಮದ್, ಗುರುಪಾದಯ್ಯ ಸ್ವಾಮಿ, ಚಿಡಗುಪ್ಪ ತಾಲೂಕು ಕಾರ್ಯದರ್ಶಿಯಾದ ಮೌಲಾನಾ ಹಾಗೂ ಜಿಲ್ಲಾ ಮತ್ತು ತಾಲೂಕು ಸದಸ್ಯರು ಉಪಸ್ಥಿತರಿದ್ದರು. ಬೀದರ್ ವರದಿಗಾರರು ಪಪ್ಪುರಾಜ್. ಒಂದು ದೇಶದಲ್ಲಿ ಡಿಕ್ಟೇಟರ್ಶಿಪ್ ಸರ್ಕಾರ ಬರ್ತಾ ಇದೆ. ಆಲ್ರೆಡಿ ಡಿಕ್ಟೇಟರ್ ಇದ್ದಂಥದ್ದು ತಾನಾಶಾಹಿ ಮಾಡೋಂಥ ವ್ಯಕ್ತಿ ನರೇಂದ್ರ ಮೋದಿ ಚೇರ್ ಮೇಲೆ ಕುಂತಿದ್ದಾರೆ. ಇವರು ಚೇರ್ ಮೇಲೆ ಕುಂತ ನಂತರ ಯಾರಾದರೂ ಏನಾದರೂ ಸರ್ಕಾರ ವಿರುದ್ಧ ಕೇಳ್ತಿಲ್ಕೆ ದೇಶದ್ರೋಹಿ ಅಂತ ಹೇಳ್ತಾರೆ. ನಿನ್ನೆ ಮೊನ್ನೆ ದಿಲ್ಲಿದಲ್ಲಿ ಪತ್ರಕರ್ತರಿಗೆ ಕೂಡ ಅರೆಸ್ಟ್ ಮಾಡ್ತಾಯಿದ್ದಾರೆ. ಅದು ಭಾಳ ದೊಡ್ಡ ಅಪರಾಧ ಕಾನೂನಲ್ಲಿ ಹಾಕಿದ್ದಾರೆ, UAPA ಅಂಥೇಳಿ. ಆ ಕಾನೂನಲ್ಲಿ ಅರೆಸ್ಟ್ ಮಾಡೋದು ಎಲ್ಲಿ ಜಮಾನತಿ ಆಗೋದಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಮೊದಲ ಕಾರ್ಮಿಕರ ಮೇಲೆ ದಾಳಿ ಮಾಡ್ತು, 27 ಕಾನೂನುಗಳು ತೆಗೆದು 4 ಕಾನೂನು ಮಾಡ್ತು, ರೈತರ ಮೇಲೆ ಕೂಡ ದಾಳಿ ಮಾಡ್ತು. ಈಗ ಪತ್ರಕರ್ತರಿಗೆ ಕೂಡ ಬಿಡ್ತಾಯಿಲ್ಲ. ಆ ಪತ್ರಕರ್ತರಿಗೆ ಜೈಲಿಗೆ ಹಾಕೋಂಥ ಪ್ರಯತ್ನ ನಡೆಸಿದ್ದಾರೆ. ನಾವು ಕೇಳ್ತಾ ಇದ್ದೆವು, ಭಾರತ ಕಮ್ಯುನಿಸ್ಟ್ ಪಕ್ಷ ಆಗಲಿ CPM ಆಗಲಿ ನಾವು ಚೀನಾಕ್ಕೆ ಸಂಬಂಧ ಇದ್ದಿತ್ತು. ಆದರೆ ಚೀನಾ ಕಮ್ಯುನಿಸ್ಟ್ ಪಾರ್ಟಿ ನಮಗೆ ಕರೆಯೋದಿಲ್ಲ, ಆದರೆ ಇಲ್ಲಿದ್ದಂಥ BJPದವ್ರಿಗೆ ಕರೀತಾರೆ. ಅದು ಯಾಕೆ ಕರೀತಾರೆ ಅನ್ನೋದು BJPದವ್ರಿಗೆ ಗೊತ್ತು. ಅಂದ್ರೇನು, ಕಮ್ಯುನಿಸ್ಟ್ ಪಾರ್ಟಿದು BJPಗೆ ಸಂಬಂಧ ಇರೋದು, ಅದು ಚೈನಾ ಕಮ್ಯುನಿಸ್ಟ್ ಪಾರ್ಟಿ ಅವ್ರಿಗೆ ಕರೀತದೆ. ಇದು ಈ ಹಿನ್ನೆಲೆಯಲ್ಲಿ ಅಲ್ಲಿ ಏನಾದರೂ ಷಡ್ಯಂತ್ರ ಅದ. ಈ ನರೇಂದ್ರ ಮೋದಿಯವರು ಏನು ನಮ್ಮ ದೇಶದ ಗಡಿ ಪ್ರದೇಶ ಚೀನಾ ಕಬ್ಜೆ ಮಾಡಿದ, ಅದಕ್ಕೆ ವಿರುದ್ಧ ಮಾಡಬೇಕಾಗಿತ್ತು, ಅವ್ರು ಮಾಡ್ತಾಯಿಲ್ಲ. ಎರಡನೇದಾಗಿ ಮೊನ್ನೆ ಏನು ಸೀಟ್ ಇಸ್ಕೊಡ್ತೀನಿ, MLA ಸೀಟ್ ಇಸ್ಕೊಡ್ತೀನಿ, B ಫಾರ್ಮ್ ಇಸ್ಕೊಡ್ತೀನಿ ಅಂತೇಳಿ ಆ ಕುಂದಾಪುರ ಎಂಬ ಹುಡುಗಿ ಏನು ಮಾಡಿದರು, ಇದಕ್ಕೆ ಘೋರ ಅಪರಾಧ. ಅದು ಕೇಂದ್ರ ಸರ್ಕಾರದಾಗ ಇದ್ದಂಥ BJP ಲೀಡರ್ಗಳೆಲ್ಲ ಆಕಿನ ಜೊತೆ ನಿಂತು ಭಾಷಣ ಮಾಡಿದಾರದ. ಆದರೂ ಕೂಡ ಏನು ಹೇಳ್ತಾರೆ, ನಮ್ಗೆ ಆಕಿಗೆ ಸಂಬಂಧ ಇಲ್ಲ ಅಂತೇಳಿ. ಇವತ್ತು ಬೀದರ್ದಲ್ಲಿ ಚಕ್ರವರ್ತಿ ಎಂಬ ಬರ್ತಾ ಇದ್ದಾನೆ. ಅವ ಎಲ್ಲಿ ಹೋದಲ್ಲಿ ಹಿಂದೂ ಮುಸಲ್ಮಾನ್ ಜಗಳ ಇದೆಲ್ಲ ಹಚ್ತಾ ಇರ್ತಾನೆ. ಆದರೆ ಇವತ್ತು ಬೀದರ್ದಲ್ಲಿ ಬಂದು ಬೈಕ್ ರ್ಯಾಲಿ ಮಾಡ್ತಿದ್ದಾನೆ. ಇಂಥದಕ್ಕೆ ಪೊಲೀಸು ಆಸ್ಪದ ಕೊಡಬಾರ್ದು. ಆದರೂ ಕೂಡ ಪೊಲೀಸ್ ಅಂಥವ್ರಿಗೆ ಆಸ್ಪದ ಕೊಡಲಿಂದ ನಮ್ಮ ಸಮಾಜದಲ್ಲಿ ಹಿಂದೂ ಮುಸ್ಲಿಮ್ ಆಗಲಿ, ಹಿಂದೂ ಕ್ರಿಶ್ಚಿಯನ್ ಆಗಲಿ, ದಲಿತರಾಗಲಿ ಈ ರೀತಿ ಒತ್ತಡ ಅಂತ ಈ ರೀತಿ ದಂಗ ಫಸ ಮಾಡೋಂಥ ಜನ ಬೀದರ್ದಲ್ಲಿ ಓಡಾಡ್ತದೆ. ಬೀದರ್ ನಾಗರಿಕರು ಭಾಳ ಜಾಗ್ರತೆ ಇರಬೇಕು. ಯಾಕಂದ್ರೆ ನಮ್ಮ ಬೀದರ್ದು ಬಸವಣ್ಣಂದು ಮತ್ತು ಖಾಜಾ ಬಂದೆ ನಾವು ಅಬ್ದುಲ್ ಫೈಜ್ಗೆ ಇವರು ಒಂದು ಇತಿಹಾಸದ. ಈ ಇತಿಹಾಸದಲ್ಲಿ ಸೂಫಿ ಸಂತರ ಇತಿಹಾಸ. ಇಲ್ಲಿ ಎಲ್ಲಿ ದಂಗ ಫಸದ್ ಆಗಬಾರ್ದು. ಆದರೂ ಕೂಡ ದಂಗ ಫಸದ್ ಮಾಡೋಂಥ ಜನ ನೋಡ್ತಾ ಇದ್ದೇವೆ. ಮೊನ್ನೆ ಔರಾದ್ದಲ್ಲಿ ಆಕೋಳ ಬಗ್ಗೆ ಶ್ರೀರಾಮ್ ಸೇನೆದವರು ಹೋಗಿ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರು. ಅವಾಗ ಶ್ರೀರಾಮ್ ಸೇನೆದವ್ರಿಗೆ ಯಾರು ಅಧಿಕಾರ ಕೊಟ್ಟರು ಅವ್ರು ಹೋಗಿ ಪೊಲೀಸ್ಗೆ ಆ್ಯಕ್ಷನ್ ಮಾಡಿರಿ ಅಂತೇಳಿ. ಹೀಗಾಗಿ ಪೊಲೀಸರು ಹುಷಾರಾಗಿ ಬಜರಂಗದಲ್ಲಾಗಲಿ ಅಥವಾ ಶ್ರೀರಾಮ್ ಸೇನೆಯಲ್ಲಿ ಯಾರ್ಯಾರು ಇದ್ದಾರೆ ಅವ್ರು ಹಿಂದಿನ ಹಿಸ್ಟ್ರಿ ನೋಡಬೇಕು. ಮ್ಯಾಕ್ಸಿಮಮ್ ವಿಶ್ವ ಹಿಂದೂ ಪರಿಷತ್ತು ಅದರಲ್ಲಿ ಇದ್ದಂಥ ಜನ ಕ್ರೈಮ್ದಲ್ಲಿ ಇದ್ದಂಥ ಜನ ಅಂಥವ್ರ ಜೊತೆಗೆ ಸಂಪರ್ಕ ಇಟ್ಕೊಂಡು ಇವತ್ತು ನಮ್ಮ ದೇಶದಲ್ಲಿ ಏನು ಆಡಳಿತ ನಡೆಸ್ತದೆ ಕೇಂದ್ರ ಸರ್ಕಾರ, ಈ ಕೇಂದ್ರ ಸರ್ಕಾರ ಕಿತ್ತು ಹೋಗಬೇಕಾಯ್ತದೆ. ಇದು ಕಿತ್ತು ಹೋಗಲು ಹೋದ್ರೆ ಮುಂದೆ ನಮಗೆ ಹಿಟ್ಲರ್ ಯಾವ ರೀತಿ ಚಾಂಬರ್ದಲ್ಲಿ ಗ್ಯಾಸ್ ಚಾಂಬರ್ದಲ್ಲಿ ಹಾಕಿ ಮರ್ಡರ್ ಮಾಡಿದ, ಅದೇ ರೀತಿ ಭಾರತ ನಾಗರಿಕರಿಗೆ ಹಿಟ್ಲರ್ ಬೇರೆ ರೂಪದಲ್ಲಿ ಅತ್ಯಾಚಾರ ಮಾಡ್ತಾರೆ ಅಂಥೇಳಿ 2024ರಲ್ಲಿ ಚುನಾವಣೆ ಬರ್ತದೆ. ಅದಕ್ಕೆ ಅಪೋಸಿಷನ್ ಪಾರ್ಟಿದವ್ರು ಒಂದಾಗಿ ಈ ಏನು ಪೀಡೆ ಇದೆ ಫ್ಯಾಸಿಸಮ್ದು, ಆ ಫ್ಯಾಸಿಸಮ್ ಪೀಡೆಗೆ ಹೊರಗೆ ಹಾಕಬೇಕಂತ ನಾನು ಹೇಳ್ತಾ ಇದ್ದೀನಿ. ನಾನು कम्युनिस्ट पार्टी ऑफ इंडिया बिदर की जानिब से कर्नाटक सरकार को एक मेमोरेंडम दिया गया है। आज हमारे सभी कामरेड्स यहाँ पर जमा होने और मेमोरेंडम देने का मकसद ये है कि सरकार ने जो गारंटी स्कीम जारी की थी उस पर बखूबी काम कर रही है, लेकिन कुछ चीज़ें हैं जो नज़रअंदाज कर रही है। हम सरकार को
जो नज़रअंदाज कर रहे हैं उन मामलात पर सरकार की तवज्जो मबदूल कराने के लिए आज मेमोरेंडम दिए हैं। जैसा कि सरकार का वादा था, आंगनवाड़ी टीचर्स और आशा कार्यकर्ताओं और को जो सरकारी नौकर का दर्जा देने और उन्हें उनका वेतन बढ़ाने की जो उन्होंने आश्वासन दिया था, उस आश्वासन पर वो अमल नहीं कर रहे हैं और नज़रअंदाज कर रहे हैं। अपनी 7वीं जो गारंटी थी उसको भूल रहे हैं। याद दिलाने के लिए हम आज यहाँ पर जमा हुए हैं और इसी तरीके से जो दिल्ली में मरकज़ी सरकार की जानिब से जो पत्रकारों के ऊपर जो हमला हुआ है, जो ईडी का और जो भी अपनी सरकारी मशीनरीज़ की जानिब से जो अटैक कर रहे हैं, प्रेस की आवाज़ को दबाने की जो कोशिश की जा रही है, इसका कंडम भी हम कर रहे हैं। और यहाँ पर जो हमारे किसान भाई हैं जो सरकारी भूमि पर सालों साल से काश्त कर रहे हैं, जो बग़ैर हुक्म के बैठे हुए हैं, उन काश्तकारों को जो सरकार हक पत्र देने और उनकी सहायता करने के बजाय जो फॉरेस्ट की जानिब से उनकी ज़मीनों पर फेंसिंग करके उनको वहाँ से उठाने का काम कर रही है। तो हम सरकार से अपील करते हैं कि सरकार के पास भी उस ज़मीन के कागजात नहीं हैं। सरकार की ज़मीन है और काश्तकार उस पर सालों साल से काश्त कर रहा है, तो ऐसे काश्तकारों को उन्हें कागजात देने का सरकार काम करे, ना कि उनको वहाँ से उठाने का। और इसी तरीके से हमारे जो कट्टर कार्मिक के जो मसाइल हैं, उन मसाइल पर भी जो बीदर में ख़ास करके जो तकालीफ लेबर ऑफिस की जानिब से लेबर कार्ड बनाने में उनको तकालीफ हो रही हैं, उस तकालीफ को भी हम मेमोरेंडम में बताए हैं और जो सहायता और लाभ जो उन्हें मिलना चाहिए वो मिल नहीं रहा है। इसी तरीके से बहुत सारे मसाइल हैं, जैसा कि हमने आप लोगों को बताए हैं। इसी तरीके के कई मसाइल हैं जिसको हम उठाने के लिए सरकार को याद दिलाने, मरकज़ी सरकार को और कर्नाटक की सरकार को याद दिलाने के लिए आज हम मेमोरेंडम दिए। लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।